ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯುಗಗಳ ಪ್ರೇಮ ಧಾರಾವಾಹಿಯ 20ನೇ ಸಂಚಿಕೆ. ನಾನು ಆ ಭದ್ರೇಗೌಡನ ಬಳಿ ಹೋಗುತ್ತೇನೆ, ನೀನು ಆ ವಂಶ್ ಪುಣ್ಯನ ಹಿಂಬಾಲಿಸು ಎಂದು ಹೇಳಿ ಅಲ್ಲಿಂದ ಹೋದನು ಅರುಣ್. ಕನ್ನಡಿಯ ಮುಂದೆ ನಿಂತು ಪುಣ್ಯ ದೇವಸ್ಥಾನಕ್ಕೆ ಹೋಗಲು ತಯಾರಾಗುತ್ತಿದ್ದಳು. ಅವಳ ಹಿಂದೆಯಿಂದ ಬಂದ ವಂಶ್ ಅವಳ ನಡು ಬಳಸಿ ಹಿಡಿದ. ಇದೇನಿದು ವಂಶ್, ಬಿಡಿ ನನ್ನ, ಪುಣ್ಯ ಹೇಳಿದಾಗ, ಚಿನ್ನ, ಎಷ್ಟು ಬಾರಿ ಬಿಡಿ ಅಂದರೂ ನಾನಂತೂ ಈ ಜನ್ಮದಲ್ಲಿ ನಿಮ್ಮನ್ನು ಬಿಡಲ್ಲ ಚಿನ್ನ. ಈ ಜನ್ಮ ಮಾತ್ರ ಅಲ್ಲ, ಮುಂದಿನ ಎಲ್ಲ ಜನ್ಮದಲ್ಲೂ ನೀವು ನಮ್ಮೋರು, ನಾವು ನಿಮ್ಮೋರು ಎಂದವನು ಕೆನ್ನೆಗೊಂದು ಮುತ್ತು ಕೊಟ್ಟನು. ಅದೇನು ಹೊಸತಾಗಿ ಚಿನ್ನಾರನ್ನ ಅಂದುಕೊಂಡು, ವಂಶ್, ದೇವಸ್ಥಾನಕ್ಕೆ ಹೋಗೋದಿದೆ, ನೀವೇನು ಈ ರೀತಿ ಮಾತಾಡುತ್ತಿದ್ದೀರಿ? ಇನ್ನು ಕೊಟ್ಟದ್ದನ್ನು ವಾಪಸ್ಸು ಕೇಳೋಕೆ ಶುರು ಮಾಡಿದರೆ ಚೆನ್ನಾಗಿರಲ್ಲ, ಪುಣ್ಯ ಹೇಳಿದಾಗ, ಹ ಆಯಿತು, ಕೇಳಲ್ಲ ಬಿಡಿ, ನಿಮಗೆ ಯಾವಾಗ ಕೊಡಬೇಕು ಅಂತ ಅನಿಸುತ್ತೋ ಆವಾಗಲೇ ಕೊಡಿ, ಕೊಡದಿದ್ದರೂ ಪರವಾಗಿಲ್ಲ, ನನಗೆ ಸಾಲ ಕೊಟ್ಟು ಅಭ್ಯಾಸ ಇದೆ, ಮತ್ತೆ ಇನ್ನು ಮುಂದೆ ನಾನು ನಿಮ್ಮನ್ನು ಚಿನ್ನ ಅಂತಾನೆ ಕರೆಯೋದು, ವಂಶ್ ಹೇಳಿದಾಗ, ಅವನ ಹೊಟ್ಟೆಗೊಂದು ಗುದ್ದಿದವಳು ಕೆನ್ನಗೊಂದು ಮುತ್ತು ಕೊಟ್ಟು ಓಡಿ ಬಾಗಿಲ ಬಳಿ ನಿಂತು, ನನಗೂ ತೆಗೆದುಕೊಂಡ ಸಾಲ ಇಟ್ಟುಕೊಂಡು ಅಭ್ಯಾಸ ಇಲ್ಲ ಚಿನ್ನ, ಮತ್ತೆ ನಾನು ಕೂಡ ನಿಮ್ಮನ್ನು ಇನ್ನು ಚಿನ್ನ ಅಂತಾನೆ ಕರೆಯೋದು ಎಂದು ಅಲ್ಲಿಂದ ಹೊರಬಂದಳು. ಬರುತ್ತಿದ್ದಾಗ ಎದುರಿಗೆ ಸಿಕ್ಕಳು ಅಕ್ಷರ. ಅವಳನ್ನು ಕಂಡವಳು, ಚಿನ್ನ, ಬೇಗ ಬನ್ನಿ, ತಡವಾಗುತ್ತೆ ಎಂದು ಪುಣ್ಯ ಹೇಳಿದಾಗ, ಬಂದಿ ಚಿನ್ನ, ಕೋಣೆಯಿಂದಾನೇ ಹೇಳಿದನು ವಂಶ್. ಏನು, ಚಿನ್ನನಾ? ಆಶ್ಚರ್ಯದಿಂದ ಅಕ್ಷರ ನೋಡಿದಾಗ ವ್ಯಂಗ್ಯವಾಗಿ ನಕ್ಕಳು ಪುಣ್ಯ. ಹೋಗೋಣ ಚಿನ್ನ ಎಂದು ಹೊರಗಡೆ ಬಂದವನು ಅಕ್ಷರನನ್ನು ನೋಡಿ, ಅಚ್ಚು, ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ, ನೀನು ಬರ್ತೀಯಾ? ವಂಶ್ ಕೇಳಿದಾಗ, ಅಕ್ಷರ ಬರುವೆ ಎಂದು ಹೇಳಲು ಬಾಯಿ ತೆರೆಯಲು ಹೋದಾಗ, ನಾನು ಕರ್ದೆ ಚಿನ್ನ ಅವರನ್ನು, ನಿಮ್ಮ ಮಧ್ಯೆ ನಾನ್ಯಾಕೆ ಶಿವಪೂಜಾರಿ ಕರಡಿ ಹಾಗೆ ಇರೋದು, ಬೇಡ, ನೀವೇ ಹೋಗಿ ಬನ್ನಿ ಅಂದರು, ನಗುತ್ತಾ ಹೇಳಿದಳು ಪುಣ್ಯ. ಅದು ಸರಿನೇ, ನಾವೇ ಹೋಗಿ ಬರುತ್ತೇವೆ, ನಿನಗೆ ತಿನ್ನಲು ಪ್ರಸಾದ ತರುತ್ತೇವೆ ಎಂದವನು ಪುಣ್ಯ ಕಡೆಗೆ ನೋಡಿ, ಹೋಗೋಣ್ವಾ ಎಂದು ಕೇಳಿ ಮುಂದಕ್ಕೆ ಹೊರಟನು. ನಮ್ಮನ್ನು ಫಾಲೋ ಮಾಡ್ಕೊಂಡು ಬಂದು ನನ್ನ ಕೈಲಿ ಸಿಕ್ಕಿ ಹಾಕಿಕೊಂಡ್ರೆ ಕೈಕಾಲು ಮುರಿತೀನಿ ನಿಂದು, ಅಕ್ಷರ ಕಡೆಗೆ ಬೆರಳು ಮಾಡಿ ತೋರಿಸಿ ಹೇಳಿ ಅಲ್ಲಿಂದ ಹೊರಟಳು ಪುಣ್ಯ. ಕಾರ್ ಶುರು ಮಾಡಿದವನು ಮುಂದಕ್ಕೆ ಚಲಿಸುತ್ತಿದ್ದಾಗ, ಚಿನ್ನ, ನನಗ್ಯಾಕೋ ಆ ಅಕ್ಷರ ಬದಲಾಗಿರೋದು ಅನುಮಾನ, ನಿಮ್ಮ ಅಭಿಪ್ರಾಯ ಏನು ಎಂದು ವಂಶ್ ಕೇಳಿದಾಗ, ಅವನನ್ನೇ ನೋಡಿದವಳು, ನಿಮಗ್ಯಾಕೆ ಈ ಅನುಮಾನ ಎಂದು ಕೇಳಿದಳು ಪುಣ್ಯ. ಏನೋ ಗೊತ್ತಿಲ್ಲ, ಅವಳು ನಮ್ಮನ್ನು ಒಂಥರ ನೋಡ್ತಾಳೆ, ಅದಕ್ಕೆ ನನಗೆ ಹಾಗೆ ಅನ್ನಿಸಿತು, ವಂಶ್ ಹೇಳಿದ. ಚಿನ್ನ, ನೀವು ನನ್ನನ್ನು ನೋಡಿದರೆ ಸಾಕು, ಅವಳು ಇವಳನ್ನು ನೋಡೋ ಅವಶ್ಯಕತೆ ಇಲ್ಲ ಹೇಳಿ ಮುಖ ತಿರುಗಿಸಿದಳು ಪುಣ್ಯ. ಅಪ್ಪ, ಏನು ಜಲಸ್ ನಿಮಗೆ, ವಂಶ್ ಹೇಳಿದಾಗ, ಹೌದು, ಜೆಲೆಸ್ ಆಗದೆ ಇರುತ್ತಾ? ನನ್ನ ಗಂಡ ನನ್ನನ್ನು ಮಾತ್ರ ನೋಡಬೇಕು, ನನ್ನ ಗಂಡ ನನ್ನ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು, ಬೇರೆ ಯಾರ ಬಗ್ಗೆಯೂ ಮಾತಾಡೋ ಹಾಗಿಲ್ಲ, ನೀವು ಬರೀ ನನಗಷ್ಟೆ ಎಂದವಳು ಅವನ ಭುಜಕ್ಕೆ ಒರಗಿ ಮಲಗಿದಳು. ಅವನು ನಗುತ್ತಾ ಕಾರು ಚಲಾಯಿಸಿದನು. ಅದೇಗೆ ಸಾಧ್ಯ? ಚಿನ್ನ, ರಣ್ಣ ಅಂತ ಕರೀತಾರೆ ಇಬ್ರು, ಏನಿಬ್ರು ಒಂದಾಗಿ ಬಿಟ್ರಾ? ಅವರಿಬ್ಬರು ಒಂದಾದರೆ ನಮಗೆ ಕಷ್ಟ, ಮೊದಲೇ ಈ ಪುಣ್ಯ ಒಳ್ಳೆ ಲೇಡಿ ಡಾನ್ ಥರ ಆಡ್ತಾಳೆ, ನಂದೇ ಕೈ ಕಾಲು ಮುರಿತಾಳಂತೆ, ಮುರಿದರೂ ಮುರಿದಾಳು, ಹೇಳೋಕ್ಕಾಗಲ್ಲ, ಕರಾಟ ಎಲ್ಲ ಕಲ್ತಿದ್ದಾಳಂತೆ, ಅವಳು ನನ್ನ ಕೈ ಕಾಲು ಮುರಿಯೋ ಮುಂಚೆ ಅವಳಿಗೊಂದು ಗತಿ ಕಾಣಿಸಬೇಕು. ಅರುಣ್ ಆ ಗೌಡನ ಬಳಿ ಹೋಗಿದ್ದಾನಲ್ಲ, ನಾವೆಲ್ಲ ಸೇರಿ ಪುಣ್ಯಗೆ ಏನಾದರೂ ಮಾಡಲೇಬೇಕು, ಇಲ್ಲದಿದ್ದರೆ ನಮಗೆ ಉಳಿಗಾಲವಿಲ್ಲ ಎಂದು ಅಂದುಕೊಳ್ಳುತ್ತಾ ವಂಶ್ ಪುಣ್ಯ ಹಿಂದೆ ಮತ್ತೊಂದು ಕಾರಲ್ಲಿ ಹೋಗುತ್ತಿದ್ದಳು ಅಕ್ಷರ. ವಂಶ್ ಪುಣ್ಯ ಕಾರು ತುಂಬ ಮುಂದಕ್ಕೆ ಚಲಿಸಿತ್ತು. ಅವರನ್ನು ಹಿಂಬಾಲಿಸಲು ಅವರಿಗೆ ಕಾಣದಂತೆ ಕಾರು ಚಲಾಯಿಸುತ್ತಿದ್ದಳು. ಮುಂದೆ ಹೋಗುತ್ತಿದ್ದಾಗ
ಕಾಣದೆ ದಾರಿಯಲ್ಲಿ ಫೋನಿನಲ್ಲಿ ಮಾತಾಡುತ್ತಿದ್ದ ವಿಶ್ವಾಸ್ಗೆ ಗುದ್ದಿ ಬಿಟ್ಟಳು. ಅವನು ಕೆಳಕ್ಕೆ ಬಿದ್ದು ಬಿಟ್ಟ. ಅಯ್ಯೋ, ಯಾರಪ್ಪ ಇದು? ನಾನೇ ಅರ್ಜೆಂಟ್ನಲ್ಲಿದ್ದೀನಿ, ಇವನೊಬ್ಬ ಬಂದು ನನ್ನ ಕಾರಿಗೆ ಬೀಳಬೇಕಾ? ಸತ್ತುಗಿತ್ತು ಹೋದನಾ ಹೇಗೆ ಎಂದು ಯೋಚಿಸಿದವಳು ಕಾರಿನಿಂದ ಕೆಳಕ್ಕೆ ಇಳಿದು ಬಂದಳು. ಕೆಳಕ್ಕೆ ಬಿದ್ದು ಕೂತಲ್ಲೇ ಕೈಯಲ್ಲಾದ ಗಾಯ ನೋಡುತ್ತಿದ್ದ ವಿಶ್ವಾಸ್ ಅಕ್ಷರನನ್ನು ಕಂಡು, ಯಾಕ್ರಿ, ಕಣ್ಣು ಕಾಣಿಸಲ್ವಾ? ಇದು ಹಳ್ಳಿ ರೋಡು, ನೀವಿಲ್ಲಿ ಈ ರೀತಿ ಗಾಡಿ ಓಡಿಸಿದ್ರೆ ಹೇಗ್ರಿ? ದನ ಕರು ಎಲ್ಲ ಇರುತ್ತೆ, ನೀವು ಈ ರೀತಿ ಗಾಡಿ ಓಡಿಸಿದ್ರೆ ಅದಕ್ಕೂ ಹಾನಿ ಆಗುತ್ತೆ. ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ನಿಮಗೆ? ವಿಶ್ವಾಸ್ ಬೈಯುತ್ತಿದ್ದಾಗ, ನೀವ್ಯಾಕೆ ನನ್ನ ಕಾರಿಗೆ ಅಡ್ಡ ಬರಬೇಕು? ಗಾಡಿ ಬರುವಾಗ ಸೈಡ್ನಲ್ಲಿ ನಿಲ್ಲಬೇಕು ಅನ್ನುವ ಕಾಮನ್ ಸೆನ್ಸ್ ನಿಮಗಿಲ್ವಾ? ನಿಮ್ಮ ಜೊತೆಗೆ ಮಾತಾಡಿಕೊಂಡು ಇರೋಕ್ಕೆ ಸಮಯ ಇಲ್ಲ ನನಗೆ, ಜೋರಾಗಿ ಹೇಳಿದವಳು ಅಲ್ಲಿಂದ ಹೊರಡಲನುವಾದಳು ಅಕ್ಷರ. ರೀ, ಏನು ಹಾಗೆ ಹೊರಟು ಬಿಟ್ರಿ? ನಾನಿಲ್ಲಿ ಮಾತಾಡ್ತಾನೇ ಇದ್ದೀನಿ, ಅಟ್ಲೀಸ್ಟ್ ಏನಾಯಿತು ಅಂತಾನಾದರೂ ಕೇಳಬಹುದಲ್ಲ, ಇಲ್ಲ ಅಟ್ಲೀಸ್ಟ್ ಸಾರಿನಾದರೂ ಕೇಳಬಹುದಲ್ಲ, ವಿಶ್ವಾಸ್ ಹೇಳಿದಾಗ ಕೋಪಗೊಂಡ ಅಕ್ಷರ, ನಿಮಗೇನಾದರೂ ನನಗೆ ಏನು? ಅವಳ ಬ್ಯಾಗಿನಲ್ಲಿದ್ದ ದುಡ್ಡನ್ನು ಮುಂದಕ್ಕೆ ಚಾಚಿ, ತಗೊಳ್ಳಿ, ಹಾಸ್ಪಿಟಲ್ಗೆ ಹೋಗಿ ಎಂದು ಅಕ್ಷರ ದುಡ್ಡು ಕೊಟ್ಟಾಗ, ರೀ, ನಿಮ್ಮ ದುಡ್ಡು ಯಾರಿಗ್ರಿ ಬೇಕು? ನಾನೇ ಡಾಕ್ಟರ್, ನನಗೆ ನಾನೇ ಫಸ್ಟ್ ಏಡ್ ಮಾಡ್ಕೊಳ್ತೇನೆ, ನನಗೆ ನಿಮ್ಮ ದುಡ್ಡಿನ ಅವಶ್ಯಕತೆ ಇಲ್ಲ, ವಿಶ್ವಾಸ್ ಹೇಳಬೇಕಾದರೆ, ಮತ್ತ್ಯಾಕೆ ಇಲ್ಲಿ ಮಾತಾಡಿಕೊಂಡು ಟೈಮ್ ವೇಸ್ಟ್ ಮಾಡೋದು, ಸುಮ್ಮನೆ ಹೋಗ್ರಿ ಎಂದು ಅಕ್ಷರ ಮತ್ತೆ ಕಾರಿನಲ್ಲಿ ಕೂರಲು ಹೋದಾಗ, ಎಷ್ಟು ಕೊಬ್ಬು ಇವಳಿಗೆ, ಗುದ್ದೋದು ಗುದ್ದಿ ಇವಾಗ ನಾನೇ ಟೈಮ್ ವೇಸ್ಟ್ ಮಾಡ್ತಿದ್ದೀನಿ ಅಂತಾಳೆ, ಮಾಡ್ತೀನಿ ಇವಳಿಗೆ ಎಂದುಕೊಂಡವನು ಬಾಯಿ ಬಡಿದುಕೊಂಡು ಜೋರಾಗಿ ಬೊಬ್ಬೆ ಹಾಕಿ ಅಕ್ಷರಾಗೆ ಬಯ್ಯತೊಡಗಿದ. ಅವನ ಬೊಬ್ಬೆಗೆ ಅಲ್ಲಿದ್ದ ಜನರೆಲ್ಲರೂ ಸೇರಿದ್ದರು. ತುಂಬ ಹೊತ್ತು ಅಕ್ಷರಾಗೆ ಕ್ಲಾಸ್ ತೆಗೆದುಕೊಂಡರು. ಯಪ್ಪ, ಅದ್ಯಾಕಾದ್ರೂ ಇವನಿಗೆ ಗುದ್ದಿದೆನೋ ಅನ್ನಿಸಿಬಿಟ್ಟಿತ್ತು ಅಕ್ಷರಾಗೆ. ಸರಿ, ಇವಾಗ ಏನು ಮಾಡಬೇಕು ನಾನು? ಕೋಪದಿಂದ ಕೇಳಿದಳು ಅಕ್ಷರ. ಕ್ಷಮೆ ಕೇಳಿ ಸಾಕು ಎಂದನು ವಿಶ್ವಾಸ್. ಒಂದು ಕ್ಷಮೆಗೆ ಇಷ್ಟೆಲ್ಲ ಡ್ರಾಮಾನ? ಕರ್ಮ ಕರ್ಮ, ಹೋಗಿ ಹೋಗಿ ಇವನ ಕೈಲಿ ತಗಲಾಕಿಕೊಂಡೆ ಎಂದು ಮನಸ್ಸಲ್ಲೇ ಅಂದುಕೊಂಡವಳು ಸಾರಿ ಕೇಳಲು ಹೋದಾಗ ಸೇರಿದ್ದ ಜನ ನೋಡಿ ಅರುಣ್ ಅಲ್ಲಿಗೆ ಬಂದ. ಅಲ್ಲಿ ಅಕ್ಷರನನ್ನು ಕಂಡು, ಅಚ್ಚು, ನೀನೇನೇ ಮಾಡ್ತಿದ್ಯಾ ಇಲ್ಲಿ? ಅರುಣ್ ಕೇಳಿದಾಗ, ನಾನು ದೇವಸ್ಥಾನಕ್ಕೆ ಹೋಗ್ತಿದ್ದೆ, ಇವನು ನನ್ನ ಕಾರಿಗೆ ಅಡ್ಡ ಬಂದು ಗುದ್ದಿದ, ಈಗ ಕ್ಷಮೆ ಕೇಳು ಅಂತ ಇಡೀ ಊರನ್ನೇ ಸೇರಿಸಿದ್ದಾನೆ, ಅಕ್ಷರ ಹೇಳಬೇಕಾದರೆ, ಏನ್ರಿ ಮಾತಾಡ್ತಿದ್ದೀರಿ ನೀವು? ಬೇಕು ಬೇಕು ಅಂತಲೇ ನಿಮ್ಮ ಕಾರಿಗೆ ಬಂದು ಅಡ್ಡ ನಿಲ್ಲೋಕೆ ನನಗೇನು ಲೂಸಾ? ಮಾಡೋದು ಮಾಡಿ ಇವಾಗ ಏನು ಗೊತ್ತಿಲ್ಲದ ಹಾಗೆ ಮಾತಾಡ್ತಿದ್ದೀರಲ್ರಿ, ವಿಶ್ವಾಸ್ ಹೇಳಿದಾಗ, ರೀ, ನಾನೇನೋ ಅಕ್ಷರ ಏನೋ ಹೇಳಲು ಮುಂದಾದಾಗ ಅವಳನ್ನು ತಡೆದ ಅರುಣ್, ಸಾರಿ ಸರ್, ಅವಳ ಪರವಾಗಿ ನಾನು ನಿಮ್ಮ ಬಳಿ ಕ್ಷಮೆ ಕೇಳುತ್ತೇನೆ, ಕ್ಷಮಿಸಿ ಎಂದು ಹೇಳಿ ಅಲ್ಲಿಂದ ಎಳೆದುಕೊಂಡು ಬಂದು ಅಕ್ಷರನನ್ನು ಕಾರಲ್ಲಿ ಕೂರಿಸಲು ಹೋದಾಗ, ಅಣ್ಣ, ಆ ವಂಶ್ ಪುಣ್ಯ ಬಳಿ ಹೋಗಬೇಕಲ್ಲ, ಅವರು ಆಗಲೇ ದೇವಸ್ಥಾನಕ್ಕೆ ಹೋಗಿರಬಹುದು ಎಂದಳು ಅಕ್ಷರ. ಹ್ಞೂ, ಅವರು ಹೋಗಿ ಇವಾಗ ಹಿಂತಿರುಗಿ ಬರುತ್ತಿರಬಹುದು, ನಾನೊಬ್ಬ ಹೋಗಿ ಹೋಗಿ ನಿನಗೆ ಕೆಲಸ ವಹಿಸಿದ್ದೇನಲ್ಲ, ನನಗೆ ಸಿಕ್ಕಿದ್ರಲ್ಲಿ ಬಡಿಬೇಕು, ಅರುಣ್ ಹೇಳುತ್ತಿದ್ದಾಗ, ಇಲ್ಲ, ಅವರು ಇವಾಗಷ್ಟೇ ಹೋಗಿದ್ದು, ಬಾ ಹೋಗೋಣ, ಅಕ್ಷರ ಹೇಳುತ್ತಿದ್ದಾಗ, ಸಾಕು ಸುಮ್ಮನಿರು, ಸುಮ್ಮನೆ ನಡಿ ಮನೆಗೆ ಹೋಗೋಣ ಎಂದವನು ಅವಳನ್ನು ಕಾರಿನಲ್ಲಿ ಕೂರಿಸಿ ಮನೆಗೆ ನಡೆದ. ವಂಶ್ ಮತ್ತು ಪುಣ್ಯಾಳನ್ನು ನೋಡಿದೆ, ಕಾರಲ್ಲಿ ಎಲ್ಲಿಗೋ ಹೋದ್ರು, ಎಲ್ಲಿಗೆ ಹೋಗಿರಬಹುದು? ನಾನು ಅವರ ಹಿಂದೆನೇ ಹೋಗಿ ನೋಡೋಣವೆಂದರೆ ಈ ಗೂಬೆ ಅಡ್ಡ ಬಂದು ಬಿಡ್ತು. ಛೇ, ಚೂರು ಕಾಮನ್ ಸೆನ್ಸ್ ಇಲ್ಲ, ಲೂಸಾಗಿ ಆಡ್ತಾಳೆ ಈಡಿಯಟ್ ಎಂದು ಕೋಪದಿಂದ ಹೇಳುತ್ತಿದ್ದ. ಅಲ್ಲಿ ನೆರೆದಿದ್ದ ಜನರೆಲ್ಲರೂ ಅಲ್ಲಿಂದ ಹೋದರು. ಲೋ ಅಣ್ಣ, ಆ ವಂಶ್ ಮತ್ತೆ ಪುಣ್ಯ ಒಂದಾಗಿದ್ದಾರೆ, ಬೆಳಗ್ಗೆ ನಾನೇ ಕೇಳಿಸಿಕೊಂಡೆ, ಇಬ್ಬರು ಚಿನ್ನ ರಣ್ಣ ಅಂತ ಕರೆದುಕೊಂಡು ಮಾತಾಡ್ತಿದ್ರು. ಆ ಪುಣ್ಯಗೆ ಗೊತ್ತಾಗಿದೆ ಅನಿಸುತ್ತೆ ನಾವು ಅವಳನ್ನು ಫಾಲೋ ಮಾಡ್ತೀವಿ ಅಂತ. ಅವಳು ನನಗೆ ಆವಾಜ್ ಹಾಕಿ ಹೋದ್ಲು, ನಮ್ಮನ್ನು ಹಿಂಬಾಲಿಸಿದರೆ ಕೈಕಾಲು ಮುರಿದಾಕ್ತೀನಿ ಅಂತ ಎಂದು ಅಕ್ಷರ ಹೇಳುತ್ತಿದ್ದಾಗ,
ಹೌದು, ಇರಲಿ, ಇಷ್ಟು ದಿನ ಹಾರಾಡ್ತಾಳೆ ನೋಡ್ತೀನಿ. ಆ ಭದ್ರೇಗೌಡನಿಗೆ ಅವಳ ಮೇಲೆ ತುಂಬಾನೇ ಕೋಪ ಇದೆ. ನಾನು ಮಾತಾಡಿದೇನಲ್ಲ, ನನ್ನನ್ನು ಅವರೊಂದಿಗೆ ಸೇರಿಸಿಕೊಳ್ಳುತ್ತೇನೆ ಎಂದು ಹೇಳಿದ್ದಾರೆ. ದೊಡ್ಡದಾಗಿ ಉಪಾಯ ಮಾಡಿ ಅವರಿಗೆಲ್ಲರಿಗೂ ಬುದ್ಧಿ ಕಲಿಸೋಣ ಎಂದು ಹೇಳಿದ್ದಾರೆ. ಅವರು ಹೇಳಿದಂತೆಯೇ ಕೇಳೋಣ. ಆದಷ್ಟು ಬೇಗ ನಾವಂದುಕೊಂಡದ್ದು ಆಗುತ್ತದೆ. ಪುಣ್ಯಾಳನ್ನು ಅದ್ಯಾರೋ ಮಂತ್ರವಾದಿ ಬಳಿ ಕರೆದುಕೊಂಡು ಹೋಗುತ್ತಾರಂತೆ. ಅರುಣ್ ಹೇಳಿದಾಗ, ಅಣ್ಣ, ನಾವೇನೋ ಆ ಪುಣ್ಯಗೆ ಏನಾದರೂ ಮಾಡಿ ಒಂದು ಗತಿ ಕಾಣಿಸುತ್ತೇವೆ. ಮನೆಯವರಿಗೂ ಏನಾದರೂ ಮಾಡಿ ಆಸ್ತಿನ ನಮ್ಮ ಹೆಸರಿಗೆ ಬರೆಸಿಕೊಳ್ಳುತ್ತೇವೆ. ಆದರೆ ವಂಶ್, ಅವನ ಕತೆ ಏನು? ನನಗಂತೂ ಅವನೇ ಗಂಡನಾಗಿ ಸಿಗಬೇಕು. ನಾನು ಅವನನ್ನು ಯಾರಿಗೂ ಬಿಟ್ಟುಕೊಡುವುದಿಲ್ಲ. ಅಕ್ಷರ ಹೇಳಿದಾಗ, ಅದರ ಬಗ್ಗೆಯೂ ಮಾತಾಡಿದ್ದೇನೆ. ಆ ಭದ್ರೇಗೌಡನಿಗೆ ಮಂತ್ರವಾದಿ ಗೊತ್ತಿದ್ದಾನಂತೆ. ಅವನಿಂದ ಮಾಟ ಮಾಡಿಸಿ ವಂಶ್ನನ್ನು ನಮ್ಮ ವಶಕ್ಕೆ ತೆಗೆದುಕೊಳ್ಳೋಣ ಎಂದನು ಅರುಣ್. ಹೇಗಾದರೂ ಸರಿ, ನನಗೆ ವಂಶ್ ಬೇಕೇ ಬೇಕು. ಆ ಪುಣ್ಯಗೆ ನನ್ನ ಕೈಯಿಂದಾನೇ ಏನಾದರೂ ಮಾಡಬೇಕು. ನನಗೆ ಬೆರಳು ತೋರಿಸಿ ಮಾತಾಡುತ್ತಾಳೆ ಎಂದಳು ಅಕ್ಷರ. ಎಲ್ಲವೂ ನಾವಂದುಕೊಂಡಂತೆ ಆದರೆ ಸಾಕು ಎಂದನು ಅರುಣ್. ದೇವಸ್ಥಾನದಲ್ಲಿ ದೇವರ ದರ್ಶನ ಮುಗಿಸಿ ಅಲ್ಲೇ ಇದ್ದ ಅರ್ಚಕರ ಬಳಿ ಜ್ಯೋತಿಷ್ಯರ ಬಗ್ಗೆ ಪುಣ್ಯ ವಿಚಾರಿಸಿದಳು. ಅವರು ಊರಲ್ಲಿಲ್ಲಮ್ಮ, ಎಲ್ಲೋ ಬೇರೆ ಕಡೆ ಹೋಗಿದ್ದಾರೆ. 1 ವಾರ ಬಿಟ್ಟು ಬರುವುದು ಎಂದರು ದೇವಸ್ಥಾನದ ಅರ್ಚಕರು. ಹೌದಾ, ಸರಿ, ಅವರು ಬಂದರೆ ನನಗೆ ತಿಳಿಸಿ ಎಂದಳು ಪುಣ್ಯ. ಅರ್ಚಕರೇ, ನಾವು ಈ ಊರಲ್ಲಿ ಒಂದು ಆಸ್ಪತ್ರೆ ಕಟ್ಟಿಸಬೇಕೆಂದಿದ್ದೇವೆ. ಯಾರ ಬಳಿ ನಾವು ಮಾತಾಡಬೇಕು? ವಂಶ್ ಅದೇ ಅರ್ಚಕರ ಬಳಿ ಕೇಳಿದನು. ಊರಲ್ಲಿ ಆಸ್ಪತ್ರೆ ಕಟ್ಟಿಸೋ ವಿಚಾರ ಒಳ್ಳೆಯದ್ದೇ. ನಮ್ಮ ಊರಿನ ನ್ಯಾಯ ಹೇಳೋ ದನಿಗಳ ಬಳಿ ಮಾತಾಡಿ. ಅವರು ಮುಂದೆ ಏನು ಮಾಡಬೇಕೆಂದು ಹೇಳುವರು. ಆದರೆ ಎಂದು ಅರ್ಚಕರು ಹೇಳಲು ಬಂದಾಗ, ಏನು ಆದರೆ ಅರ್ಚಕರೇ? ಪುಣ್ಯ ಪ್ರಶ್ನಿಸಿದಳು. ಏನೂ ಇಲ್ಲ, ನೀವು ದನಿಗಳ ಬಳಿ ಮಾತಾಡಿ ಎಂದವರು ಅಲ್ಲಿಂದ ಹೋದರು. ಇವರು ಏನೋ ಹೇಳಲು ಬಂದರು, ಹಾಗೆ ಹೋಗಿಬಿಟ್ಟರು. ಏನು ಹೇಳೋಕ್ಕೆ ಹೊರಟಿದ್ದರು? ಪುಣ್ಯ ಹೇಳಿದಾಗ, ನನಗೆ ಯಾರ ಮನಸ್ಸನ್ನು ಓದೋ ಕಲೆ ಇಲ್ಲಮ್ಮ. ಅವರ ತಲೆಯಲ್ಲಿ ಏನಿದೆ ಎಂದು ನನಗೆ ಹೇಗೆ ಗೊತ್ತಾಗಬೇಕು? ವಂಶ್ ವ್ಯಂಗ್ಯವಾಗಿ ಹೇಳಬೇಕಾದರೆ, ನನ್ನ ಕಾಡಿಸೋದು ಬಿಟ್ಟು ಬೇರೇನು ಗೊತ್ತು ನಿಮಗೆ ಎಂದವಳು ದೇವಸ್ಥಾನದಿಂದ ಹೊರಗಡೆ ನಡೆದಳು. ಅಲ್ಲ ಚಿನ್ನ, ನಿಮಗ್ಯಾಕೆ ಜ್ಯೋತಿಷ್ಯರು ಬೇಕು ಎಂದು ವಂಶ್ ಕೇಳಿದಾಗ, ಅವರ ಜೊತೆ ಸ್ವಲ್ಪ ಮಾತಾಡೋದಿತ್ತು. ಏನು, ನಾನು ಯಾರ ಜೊತೆಗೂ ಮಾತಾಡಬಾರದಾ? ಹೋಹೋ, ನಿಮಗೂ ಜೆಲಸ್ ಆಗುತ್ತಾ? ಪುಣ್ಯ ನಗುತ್ತಾ ಕೇಳಿದಳು. ಇಲ್ಲ, ಮತ್ತೆ ನನಗೂ ನನ್ನ ಹೆಂಡತಿ ನನ್ನ ಬಗ್ಗೆ ಮಾತಾಡಬೇಕು, ನನ್ನ ಬಗ್ಗೆ ಯೋಚನೆ ಮಾಡಬೇಕೆಂದು ಅನ್ನಿಸಿರುತ್ತದೆ ಎಂದನು ವಂಶ್. ಸರಿ ಸರಿ, ಬನ್ನಿ, ಆ ಧನಿಗಳ ಬಳಿ ಹೋಗೋಣ. ಅವರ ಬಳಿ ಮಾತನಾಡಿ ಆಸ್ಪತ್ರೆ ಕಟ್ಟಿಸಲು ಪರ್ಮಿಷನ್ ತೆಗೆದುಕೊಳ್ಳಲೇಬೇಕು ಎಂದವಳು ಮತ್ತೆ ಏನೋ ಯೋಚಿಸುತ್ತಾ, ಚಿನ್ನ, ನಿಮ್ಮನ್ನು ಪಕ್ಕದ ಊರಿನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದೇನಲ್ಲ, ಆ ಆಸ್ಪತ್ರೆಯಲ್ಲಿ ನನಗೇನೂ ಸರಿಯಿಲ್ಲ ಎಂದನಿಸುತ್ತದೆ ಎಂದವಳು ಶಾಲಿನಿ ಚಿಕ್ಕಮ್ಮ ಅಂದು ಆಸ್ಪತ್ರೆಯಲ್ಲಿ ಸತ್ತು ಹೋದ ವಿಷಯವನ್ನು ಹೇಳಿದಳು. ಅಂದರೆ ಆ ಆಸ್ಪತ್ರೆಯವರೇ ಶಾಲಿನಿಯ ಚಿಕ್ಕಮ್ಮನನ್ನು ಸಾಯಿಸಿರಬಹುದಾ? ವಂಶ್ ಕೇಳಿದಾಗ, ನನಗೆ ಹಾಗೆ ಅನ್ನಿಸುತ್ತಿದೆ. ಅಲ್ಲೇನೋ ಸರಿಯಿಲ್ಲ, ಏನೋ ನಡೆಯುತ್ತಿದೆ. ಅದನ್ನು ಕಂಡುಹಿಡಿಯಬೇಕು. ಅದರಿಂದ ಸಾಮಾನ್ಯ ಜನರಿಗೆ ತೊಂದರೆ ಆಗುತ್ತಿದ್ದರೆ ತಡೆಯಲೇಬೇಕು. ಪುಣ್ಯ ಹೇಳಿದಾಗ, ಹಾಗಾಗಬೇಕಾದರೆ ನೀವು ಅಲ್ಲಿಗೆ ಹೋಗಬೇಕು. ಹೇಗಿದ್ದರೂ ನೀವು ವಿಶ್ವಾಸ್ ಜೊತೆಗೆ ಅಲ್ಲಿಗೆ ಹೋಗಬೇಕೆಂದು ಇದ್ದೀರಲ್ಲ, ಹೋಗಿ ನೋಡಿ. ನಿಮಗೇನೇ ಸಹಾಯ ಬೇಕಾದರೂ ನಾನು ಮಾಡುತ್ತೇನೆ ಎಂದನು ವಂಶ್. ನಾನಲ್ಲಿಗೆ ಹೋಗುತ್ತೇನೆ. ಅಲ್ಲಿ ಏನಾಗುತ್ತದೆ ಎಂದು ತಿಳಿದುಕೊಳ್ಳುತ್ತೇನೆ. ನನಗೆ ನಿಮ್ಮ ಸಹಾಯದ ಅಗತ್ಯವಿದೆ ಎಂದಳು ಪುಣ್ಯ. ಏನ್ ಸ್ವಾಮಿಗಳೇ, ಇತ್ತೀಚೆಗೆ ನೀವು ಊರಿನವರಿಗೆ ತೊಂದರೆ ಕೊಡುತ್ತಿರುವುದು ಕಡಿಮೆಯಾಗಿದೆಯಂತೆ? ಊರಲ್ಲಿ ಯಾರೋ ಮಾತಾಡುತ್ತಿದ್ದದ್ದು ಕೇಳಿಸಿತು. ಏನು, ನಿಮ್ಮ ಶಕ್ತಿ ಏನಾದರೂ ಕುಗ್ಗಿ ಹೋಯಿತೆ? ಭದ್ರೇಗೌಡ ಅಘೋರಾಕ್ಷನ ಬಳಿ ಕೇಳಿದರು. ಬರುವ ತಿಂಗಳಿನ ಅಮಾವಾಸ್ಯೆಗೆ
ದೊಡ್ಡ ಪೂಜೆಯೇ ನಡೆಯಲಿದೆ. ಅದಕ್ಕಾಗಿ ಅದರ ಸಿದ್ಧತೆಯಲ್ಲಿದ್ದೇನೆ. ಅದು ಅಂತಿಂಥ ಪೂಜೆಯಲ್ಲ, ಬಹು ದೊಡ್ಡ ಪೂಜೆ. ನೂರಾರು ವರುಷಗಳ ನಂತರ ಬರುತ್ತಿರುವ ಅಮಾವಾಸ್ಯೆ ಅಂದು ನಾನು ಮಾಡಬೇಕೆಂದು ಅಂದುಕೊಂಡಿರುವುದು ನೆರವೇರುತ್ತದೆ. ನಮಗೆ ಪ್ರಪಂಚವನ್ನೇ ಆಳಲು ಶಕ್ತಿ ಸಿಗುತ್ತದೆ. ಭದ್ರೇಗೌಡ, ಎಂದಿನ ಅಮಾವಾಸ್ಯೆಯಂತೆ ಈ ಅಮಾವಾಸ್ಯೆಗೆ ಒಂದು ಹೆಣ್ಣನ್ನು ಬಲಿ ಪಡೆಯಲು ಇದೆ. ನೆನಪಿದೆ ತಾನೆ? ಹೆಣ್ಣು ತಯಾರಾಗಿದ್ದಾಳೆಯೇ? ಈ ತಿಂಗಳ ಅಮಾವಾಸ್ಯೆಗೆ ಇನ್ನು ಇರುವುದು ಬರೀ 3 ದಿನವಷ್ಟೇ. ಅಘೋರಾಕ್ಷ ಹೇಳಿದಾಗ, ಹ್ಞೂ, ಈ ಬಾರಿ ಚಂಬದ ಕೋಳಿಯನ್ನೇ ಹಿಡಿದಿದ್ದೇನೆ. ಅವಳ ಹೆಸರು ಪುಣ್ಯ. ತುಂಬ ಅಹಂಕಾರಿ. ನನ್ನ ಮನೆಗೆ ಬಂದು ನನಗೇ ಬೈದು ಹೋದವಳು. ಅವಳನ್ನೇ ಈ ಬಾರಿ ಬಲಿ ಪಡೆಯಬೇಕು. ಅವಳು ಅಳುತ್ತಾ ನನ್ನನ್ನು ಬಿಟ್ಟು ಬಿಡಿ, ನನ್ನನ್ನು ಕ್ಷಮಿಸಿ ಎಂದು ಕೇಳಿಕೊಳ್ಳಬೇಕು. ನಾನವಳನ್ನು ನೋಡಿ ಖುಷಿ ಪಡಬೇಕು ಎಂದು ಭದ್ರೇಗೌಡ ಹೇಳಿದಾಗ, ಯಾರಾದರೆ ನನಗೇನು, ನನಗೊಬ್ಬಳು ಬಲಿ ಕೊಡಲು ಹೆಣ್ಣು ಬೇಕು ಅಷ್ಟೆ. ಈ ಅಮಾವಾಸ್ಯೆಯ ನಂತರ ನಿಮಗೆ ಮತ್ತೊಂದು ಮಹತ್ತರ ಕೆಲಸವಿದೆ. ನೀವದನ್ನು ಎಷ್ಟು ಬೇಗ ಮಾಡುತ್ತೀರೋ ಅಷ್ಟು ಒಳ್ಳೆಯದು. ಯಾಕೆಂದರೆ ಮುಂದಿನ ಅಮಾವಾಸ್ಯೆಯ ಒಳಗೆ ಆ ಕೆಲಸ ಆಗಲೇಬೇಕು. ಅಘೋರಾಕ್ಷ ಹೇಳಿದಾಗ, ಏನು ಕೆಲಸ ಅಂತ ಹೇಳಿ ಸ್ವಾಮಿಗಳೇ, ಫಟಾಫಟ್ ಅಂತ ಮಾಡಿ ಮುಗಿಸುತ್ತೇವೆ. ಭದ್ರೇಗೌಡರು ಹೇಳಿದಾಗ, ಅದು ಅಷ್ಟು ಸುಲಭದ ಕೆಲಸವಾಗಿದ್ದರೆ ನಾನು ನಿನ್ನ ಬಳಿ ಏಕೆ ಹೇಳುತ್ತಿದ್ದೆ? ನಾನೇ ಮಾಡಿ ಮುಗಿಸುತ್ತಿದ್ದೆ. ಅದು ತುಂಬ ಕಠಿಣವಾದ ಕೆಲಸ. ಅಘೋರಾಕ್ಷ ಹೇಳಿದಾಗ, ಹೌದಾ? ಅಂತಹ ಕೆಲಸ ಏನೆಂದು ಹೇಳಿ, ನನ್ನಿಂದ ಸಾಧ್ಯವಾದರೆ ನಾನು ಮಾಡುತ್ತೇನೆ ಎಂದು ಭದ್ರೇಗೌಡರು ಹೇಳಿದರು. ಸದ್ಯಕ್ಕೆ ನಾನು ವಹಿಸಿರುವ ಕೆಲಸ ಮಾಡು, ನಂತರ ಬೇರೆ ಕೆಲಸ ಮಾಡುವಿಯಂತೆ. ಈಗ ಇಲ್ಲಿಂದ ಹೊರಡು. ಅಘೋರಾಕ್ಷ ಹೇಳಿದಾಗ, ನನಗೆ ನಿಮ್ಮಿಂದ ಒಂದು ಕೆಲಸವಾಗಬೇಕಿತ್ತು. ಭದ್ರೇಗೌಡರು ಕೇಳಿದಾಗ, ಮೊದಲು ನಾನು ಹೇಳಿದ್ದನ್ನು ತಯಾರು ಮಾಡು. ನನ್ನ ಕೆಲಸವೆಲ್ಲ ಮುಗಿಯಲಿ, ನಂತರ ನಿನ್ನ ಮಾತು ಕೇಳುತ್ತೇನೆ ಎಂದು ಅಘೋರಾಕ್ಷ ಹೇಳಿದಾಗ, ಸರಿ ಸ್ವಾಮಿಗಳೇ ಎಂದು ಅಲ್ಲಿಂದ ಹೊರಟರು ಭದ್ರೇಗೌಡ. ಧನಿಗಳೇ, ನಿಮ್ಮನ್ನು ನೋಡಲು ಯಾರೋ ಇಬ್ಬರು ಬಂದಿದ್ದಾರೆ ಎಂದು ಧನಿಗಳ ಆಳು ಅವರ ಬಳಿ ಹೇಳಿದಾಗ, ಅವರನ್ನು ಕುಳಿತುಕೊಳ್ಳಲು ಹೇಳು, ನಾನೀಗ ಬರುತ್ತೇನೆ. ಅವರಿಗೆ ಕುಡಿಯಲು ಏನಾದರೂ ಕೊಡು ಎಂದರು ಧನಿಗಳು. ಅವರ ಆಳು ವಂಶ್ ಪುಣ್ಯ ಬಳಿ ಬಂದು ಅದನ್ನು ಹೇಳಿದನು. ಜೊತೆಗೆ ಕಾಫಿಯನ್ನು ತಂದುಕೊಟ್ಟನು. ಕಾಫಿ ಕುಡಿಯುತ್ತಿರುವಾಗ ಅಲ್ಲಿಗೆ ಬಂದರು ರಾಜಪ್ಪ ಧನಿಗಳು. ವಂಶ್ ಪುಣ್ಯ ಎದ್ದು ನಿಂತು ಅವರಿಗೆ ಗೌರವ ಸಲ್ಲಿಸಿದರು. ಕುಳಿತುಕೊಳ್ಳಿ. ಯಾರು ನೀವು? ಏನು ಇಲ್ಲಿಯವರೆಗೂ ಬಂದಿರುವುದು? ರಾಜಪ್ಪ ಕೇಳಿದಾಗ, ಧನಿಗಳೇ, ನನ್ನ ಹೆಸರು ವಂಶ್. ಮತ್ತಿವರು ನನ್ನ ಪತ್ನಿ ಪುಣ್ಯ. ಡಾಕ್ಟರ್ ಓದಿದ್ದಾಳೆ. ನಾವಿಲ್ಲಿಗೆ ಬಂದಿರುವ ಉದ್ದೇಶ, ನಾವು ಈ ಊರಲ್ಲಿ ಆಸ್ಪತ್ರೆ ಕಟ್ಟಿಸಬೇಕೆಂದು ಅಂದುಕೊಂಡಿದ್ದೇವೆ. ಕಟ್ಟಿಸಬೇಕಾದರೆ ನಿಮ್ಮ ಬಳಿ ಕೇಳಬೇಕು ಎಂದು ದೇವಸ್ಥಾನದ ಅರ್ಚಕರೊಬ್ಬರು ಹೇಳಿದರು. ಅದಕ್ಕೆ ಬಂದ್ವಿ. ವಂಶ್ ಹೇಳಿದನು. ಆಸ್ಪತ್ರೆ ಕಟ್ಟಿಸೋದು ಒಳ್ಳೆಯ ವಿಚಾರವೇ, ಆದರೆ ಅದಕ್ಕೆ ಜಾಗ ಬೇಕು. ನಮ್ಮ ಹಳ್ಳಿಯಲ್ಲಿ ಜಾಗ ಇಲ್ಲ. ಸರಕಾರದವರು ನಮಗೆ ಆಸ್ಪತ್ರೆ ಕಟ್ಟಿಸಲು ಅನುಮತಿ ನೀಡಿ ಜಾಗವನ್ನು ಕೊಟ್ಟು ಹೋಗಿದ್ದರು. ಆದರೆ ರಾಜಪ್ಪ ಹೇಳುತ್ತಿರಬೇಕಾದರೆ, ಏನು ಆದರೆ? ಪುಣ್ಯ ಕೇಳಿದಳು. ನಮ್ಮ ಊರಿನವರೇ, ಭದ್ರೇಗೌಡ್ರು. ಹೆಸರು ಕೇಳಿರಬಹುದು ನೀವು. ನಮಗೆ ಸರಕಾರ ಕೊಟ್ಟ ಜಾಗವನ್ನು ಅವರು ಮೋಸ ಮಾಡಿ ತಮ್ಮತ್ತ ಇರಿಸಿಕೊಂಡಿದ್ದಾರೆ. ಯಾರೇ ಕೇಳಿದರೂ ಕೊಡುತ್ತಿಲ್ಲ. ನಮಗೂ ಚಿಕಿತ್ಸೆಯ ಅವಶ್ಯಕತೆ ಇದ್ದಾಗ ಬೇರೆ ಊರಿಗೆ ಹೋಗಲು ಕಷ್ಟವಾಗುತ್ತದೆ. ಕೆಲವರು ದಾರಿ ಮಧ್ಯೆಯೇ ಸತ್ತು ಹೋಗಿದ್ದಾರೆ. ನಮ್ಮ ಊರಲ್ಲೂ ಆಸ್ಪತ್ರೆ ಬೇಕು ಎಂದು ನಾವು ಸರಕಾರದಿಂದ ಜಾಗವನ್ನು ಪಡೆದುಕೊಂಡಿದ್ವಿ. ಆದರೆ ಆ ಭದ್ರೇಗೌಡ ಅದರ ಪತ್ರಗಳನ್ನೆಲ್ಲ ಅವನ ಬಳಿಯೇ ಇರಿಸಿಕೊಂಡಿದ್ದಾನೆ ಎಂದರು ರಾಜಪ್ಪ. ಅವರ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಗೊತ್ತು. ಈ ಹಿಂದೆ ನಮ್ಮ ಮನೆಯನ್ನು ಅವನು ಇದೇ ರೀತಿ ಮಾಡಿದ್ದ. ನಾವು ಕೋರ್ಟ್ ಮುಖಾಂತರ ಮತ್ತೆ ಆ ಮನೆಯನ್ನು ಪಡೆದುಕೊಂಡೆವು. ಆದರೆ ಈಗ ಆಸ್ಪತ್ರೆಗೆ ಸರಕಾರ ಕೊಟ್ಟಿರುವ ಜಾಗವನ್ನು ತನ್ನ ಬಳಿ ಇರಿಸಿಕೊಂಡಿದ್ದಾನಲ್ಲ, ನ್ಯಾಯವಾಗಿಯೇ ಅವನ ಬಳಿ ಕೇಳುವ. ಕೊಡದಿದ್ದರೆ ಏನು ಮಾಡುವುದೆಂದು ಆಮೇಲೆ ನೋಡುವ. ವಂಶ್ ಹೇಳಿದಾಗ, ಸರಿ,
ನಾಳೆಯೇ ಅವನ ಬಳಿ ಮಾತಾಡೋಣ ಎಂದರು ರಾಜಪ್ಪ. ಸರಿ ಎಂದವರು ಅಲ್ಲಿಂದ ಹೊರಬಂದರು. ಇಬ್ಬರು ಮನೆ ಸೇರುವ ಹೊತ್ತಿಗೆ ಸಂಜೆಯಾಗಿತ್ತು. ಬೆಳಗ್ಗಿನಿಂದ ಇಬ್ಬರು ಏನೂ ತಿಂದಿರದ ಕಾರಣ ಊಟ ಬೇಗ ಮುಗಿಸಿದ್ದರು. ಕೋಪದಿಂದ ನೋಡುತ್ತಿದ್ದರು ಅರುಣ್ ಹಾಗೂ ಅಕ್ಷರ. ಜ್ಯೋತಿಷ್ಯರು ಊರಲ್ಲಿ ಇಲ್ಲ. ಇದ್ದಿದ್ದರೆ ವಂಶ್ ಸಮಸ್ಯೆಗೆ ಪರಿಹಾರ ಕೇಳಬಹುದಿತ್ತು. ಅವರು ಆದಷ್ಟು ಬೇಗ ಬಂದರೆ ಸಾಕು. ನನಗಂತೂ ವಂಶ್ ಬಗ್ಗೆ ಚಿಂತಿಸಿದಾಗಲೆಲ್ಲ ಹುಚ್ಚೆ ಹಿಡಿದಂತಾಗುತ್ತದೆ. ಇನ್ನು ಆ ಭದ್ರೇಗೌಡನ ಜೊತೆಗೆ ಆಸ್ಪತ್ರೆ ಕಟ್ಟಿಸುವುದರ ಬಗ್ಗೆ ಮಾತಾಡಬೇಕು. ನನ್ನ ಮೇಲಿನ ಕೋಪಕ್ಕೆ ಅವನು ಇನ್ನೂ ಏನೆಲ್ಲ ಮಾಡುವನೋ ಎಂದು ಮಂಚದ ಮೇಲೆ ಕುಳಿತು ಚಿಂತಿಸುತ್ತಿದ್ದಳು ಪುಣ್ಯ. ಅವಳ ಮಡಿಲಲ್ಲಿ ತಲೆ ಇಟ್ಟು ಬೆಚ್ಚಗೆ ಮಲಗಿದ್ದ ವಂಶ್. ನನಗಂತೂ ವಂಶ್ ಬಗ್ಗೆ ಚಿಂತಿಸಿದಾಗಲೆಲ್ಲ ಹುಚ್ಚೆ ಹಿಡಿದಂತಾಗುತ್ತದೆ. ಇನ್ನು ಆ ಭದ್ರೇಗೌಡನ ಜೊತೆಗೆ ಆಸ್ಪತ್ರೆ ಕಟ್ಟಿಸುವುದರ ಬಗ್ಗೆ ಮಾತಾಡಬೇಕು. ನನ್ನ ಮೇಲಿನ ಕೋಪಕ್ಕೆ ಅವನು ಇನ್ನೂ ಏನೆಲ್ಲ ಮಾಡುವನೋ ಎಂದು ಮಂಚದ ಮೇಲೆ ಚಿಂತಿಸುತ್ತಾ ಕೂತಿದ್ದಳು ಪುಣ್ಯ. ಅವಳ ಮಡಿಲಲ್ಲಿ ತಲೆ ಇಟ್ಟು ಬೆಚ್ಚಗೆ ಮಲಗಿದ್ದ ವಂಶ್. 2 ದಿನ ಬಿಟ್ಟು ಆ ಪುಣ್ಯಾಳನ್ನು ಕಳಿಸುತ್ತೀಯಲ್ಲ ವಿಶ್ವಾಸ್? ಭದ್ರೇಗೌಡರು ಕೇಳಿದಾಗ ನೋಡುವ ಎಂದನು ವಿಶ್ವಾಸ್. ತಗೋ ನಿನ್ನ ದುಡ್ಡು ಎಂದವರು ಕೈತುಂಬ ದುಡ್ಡು ಕೊಟ್ಟು ಅಲ್ಲಿಂದ ಹೋದರು. ಖುಷಿಯಿಂದ ಆ ಹಣವನ್ನು ಪಡೆದ ವಿಶ್ವಾಸ್ ಮತ್ತೆ ಚಿಂತಿಸುತ್ತಾ, ಅಲ್ಲ, ಈ ಭದ್ರೇಗೌಡ ಪ್ರತಿ ತಿಂಗಳು ಹುಡುಗಿಯನ್ನು ಕೇಳುತ್ತಾನೆ, ಯಾಕಿರಬಹುದು? ಇರಲಿ, ಈ ಬಾರಿ ಆ ಹುಡುಗಿಯರನ್ನು ಅವರು ಏನು ಮಾಡುತ್ತಾರೆ ಎಂದು ನೋಡಲೇಬೇಕು ಎಂದು ಮನದಲ್ಲೇ ಅಂದುಕೊಂಡನು ವಿಶ್ವಾಸ್. ಮುಂದುವರಿಯುವುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.